ನಿಮ್ಗೆ ಸಸ್ಪೆಂಡ್ ಮಾಡೋದು ಕೂರ್ತೀನಿ ನಾನೀಗ. ನಿಮ್ಗೆ ಸಸ್ಪೆಂಡ್ ಮಾಡೋದು ಕೂರ್ತೀನಿ ನಾನೀಗ. ಧರಣಿ ಮಾಡ್ತೀನಿ ನಾಳೆ ಹೋಗಲಿ. ಅಲ್ಲರಿ ನಿಮ್ಮ ಮಕ್ಕಳಿಗೆ ಹಿಂಗಾಗಿ ತಿನ್ನಿಸ್ತೀರಿ ಅಂದ್ರೆ ನೀವು, ನಿಮ್ಮ ಮಕ್ಕಳಿಗೆ ಹಿಂಗಾಗಿ ತಿನ್ನಿಸ್ತೀರಿ ನೀವು. DH स्कूल एडमिशन्स आर ओपन, जहां तालीम से बनेगा आपके बच्चों का रोशन कल। के बच्चे की सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज, एडमिशन्स आर ओपन। ಖಾನಾಪುರ ST ಹಾಸ್ಟೆಲ್ ವಿಸಿಟ್ ಮಾಡಿದ್ರಿ ಯಾವಾಗಲೇ? ಊಟ ಸಲ ಊಟ ದನಗಳು ಬಿ ತಿಂಬಲ್ರಿ ಊಟ ಸಮೇತ ಬಂದಾಗ. ದನಗಳು ಬಿ ತಿಂಬಲ್ಲ. ಸ್ವಲ್ಪ ನಿಯತ್ ಒಂದು ಸ್ವಲ್ಪ 10% ನಿಯತ್ತಿದ್ರು ಇಂಥ ಈ ಗತಿ ಬರಲ್ಲ ಮಕ್ಕಳಿಗೆ. 10% ನಿಯತ್ತ ಏನ್ ಹೇಳಿರಿ? ಇದೇ ತಿನ್ಬೇಕ ಮಕ್ಕಳು? ಏನ್ ನಿಮ್ಮ ಮನೆಯಂದದು ತಂದು ಮಾಡ್ಲತ್ತೀರ ನೀವೆಲ್ಲ? ಸರ್ಕಾರ ಕೊಡ್ಲತ್ತಿಲ್ಲ ನಿಮ್ಗ? ಯಾಕೆ ಹಿಂಗ್ ಮಾಡ್ತೀರಿ ನೀವೆಲ್ಲ? स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल। क्रिएटिविटी इज आवर सब्जेक्ट। RG Public School English Medium admissions are open. Nursery to 8th standard bus facility available. Your child deserve the best education. ನಿಮ್ಗೆ ಸಸ್ಪೆಂಡ್ ಮಾಡೋದು ಕೂರ್ತೀನಿ ನಾನೀಗ. ಧರಣಿ ಮಾಡ್ತೀನಿ ನಾಳೆ ಹೋಗಲಿ. ಅಲ್ಲರಿ ನಿಮ್ಮ ಮಕ್ಕಳಿಗೆ ಹಿಂಗಾಗಿ ತಿನ್ನಿಸ್ತೀರಿ ಅಂದ್ರೆ ನೀವು, ನಿಮ್ಮ ಮಕ್ಕಳಿಗೆ ಹಿಂಗಾಗಿ ತಿನ್ನಿಸ್ತೀರಿ ನೀವು. ಮತ್ತ ಅಲ್ಲಲ್ಲ, ಒಬ್ಬ ಲೇಡಿ ಆಫೀಸರ್ ಆಗಿ ನಿಮ್ಗೆ ಏನಾದ್ರೆ ಸ್ವಲ್ಪ ಒಬ್ಬ ಲೇಡಿ ಆಫೀಸರ್ ಆಗಿ ಮಕ್ಕಳು ಹಿತ್ತ ತಿನ್ಬೇಕೇನ್ರಿ? ನನ್ನ ಎದುರು ಊಟ ನೋಡಿ ಹೇಳ್ತೀನಿ ನಾನು. ನನ್ನ ಎದುರು ಊಟ, ನಿಮ್ಮ ಮೆಣಸಿಕಾಯಿ, ನಿಮ್ಮ ಟಮಾಟ ನಿಮ್ಮ ಎದುರು ಎಲ್ಲ ನನ್ನ ಕಡೆ ಎದುರು ಅದಾರಿ. ತರಕಾರಿ ತೊಗೊಂಡು ಬಂದಾರ ಅವರು. ನೀವು ಮಾಡಿ ಪಲ್ಯ ತಂದಾರ, ನಿಮ್ಮ ಸಾಂಬಾರ್ ತಂದಾರ. दीनी अक़दार और जदीद दुनियावी तालीम का बेहतरीन संगम ऑर्किड्स पब्लिक स्कूल। अब एडमिशन्स खुले हैं। आज ही अपने बच्चों का मुस्तकबिल महफूज बनाएं। मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। ನಿಮ್ಗೆ ದುಡ್ಡಿನ ಲಾಲಚ, ಅದಕ್ಕೆ ಹಿಂಗ್ ಮಾಡ್ತೀರಲ್ಲ. ಸರ್ಕಾರ ನಿಮ್ಮ ಸೆಲೆ ಕೊಡ್ಲತ್ತಿಲ್ರಿ, ಅದು ದುಡ್ಡ ಮಕ್ಕಳ ಸೆಲೆ ಕೊಡ್ಲತ್ತದ. ನಾನು ನಿಮ್ಗ ವಾರ್ಡನ್ಗೆ ನಾನು ಸೀರಿಯಸ್ ಸೆಕ್ಷನ್ ಆಗ್ಬೇಕಂತ ನಾನು ಡಿಮಾಂಡ್ ಮಾಡ್ತೀನಿ. ನಾನು ಹೋಗ್ತೀನಿ, ನಾನು ಎಲ್ಲ ತೋರು DC ಅವ್ರ ಬಳಿ. ನೀವು ಫೋನ್ ಚಾಲು ಇಡ್ರಿ ಸ್ವಲ್ಪ. ನಾನು ನಿಮ್ಗೆ ಇವ್ರಿಗೆ ಹೋಗ್ತೀನಿ, ಫೋನ್ ಚಾಲು ಇಡ್ರಿ. ಮಕ್ಕಳು ತಿನ್ಬೇಕಾಯ್ತು. ನಿನ್ನ ವಯಸ್ಸೇನು ಮಿಲಿಟರಿ ಮ್ಯಾನ್ ಇದ್ದಂಗಿದ್ದಲ್ಲ ನೀವು. ನೀನು ಜನ್ಮಕ್ಕೆ ಬೆಂಕಿ ಹಾಕೋದು. ಮಿಲಿಟರಿ ಮ್ಯಾನ್ ಇದ್ದಂಗಿದ್ದೆ ಮಕ್ಕಳಿಗೆ ಇಂತ ಅನ್ನ ಕೊಡ್ತೇನೆ ನೀವು. ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಹೆಸರು ಏನದು? ನೀವು 3 ಅನ್ಫಿಟ್ ಇದ್ರೆ ಸರ್ವಿಸ್ ಮಾಡಲ್ಲ. ನೀನು, ನಿಮ್ಮ ತಾಲೂಕು ಆಫೀಸರ್ ಮೋನಮ್ಮ, ಗಿರೀಶ್, ನೀವು 3 ಮೇಲೆ ಆಕ್ಷನ್ ಆಗ್ಬೇಕು. ಗಿರೀಶ್ ಅವರೇ, ಡಿಸ್ಟ್ರಿಕ್ಟ್ ಆಫೀಸರ್ ನೀವು ಎಷ್ಟೇ ಮಕ್ಕಳಿಗೆ ಎಂತ ಅನ್ನ ಹಾಕಿರ್ತೀರಲ್ಲ ನಿಮಗೆಲ್ಲ. ಬಸವ ಕಲ್ಯಾಣ ST ಹಾಸ್ಟೆಲ್ ರೀ. ಹೌದು, ಆ ಸಾಂಬಾರ್ ನೋಡ್ರಿ, ನಿಮ್ ತರಕಾರಿ ನೋಡ್ರಿ ಹಂಗ್ರಿ. ನಿಮ್ಗೆ ದೇವ್ರ ಹೆಂಗ್ ಕ್ಷಮ ಮಾಡ್ತಾನ್ರಿ ನಿಮ್ಗೆಲ್ಲ. ನಾನು ಫೋಟೋ ಗಿಟೋ ಹಿಂಗೆ ಇದು ಊಟ ಹಿಂಗೆ ಇಡ್ಲ, ನಾನು ಬೆಳಗ್ಗೆ ತನಕ ಇಡ್ಲ. ಬರ್ತೀರಿ ನೋಡ್ರಿ, ನಾವೆಲ್ಲ ರಾತ್ರಿ ಮಾಡಿದ್ರೆ ಮುಂಜಾನೆ ಉಣ್ತೀವಿ ನಾವು. ಹೌದಾ? ಈಗ ಇದು ಮಾಡಿದ್ರೆ ಮುಂಜಾನೆ ಉಂಟು ತೋರಿಸ್ಬೇಕು. ನೀವು ನಿಮ್ಮ ವಾರ್ಡನ್ ಎಲ್ಲರೂ ಉಣ್ತೀರಿ ಮುಂಜಾನೆ ಇಡ್ಲಿ ಹಿಂಗೆ. ನಾಳೆ ಬಂದು ಬೆಳಗ್ಗೆ ಊಟ ಮಾಡ್ಬೇಕು ಅವ್ರ ಜೊತೆ ನೀವು. ಆದ್ರೆ ನಿಮ್ಮ ಮಾತ್ರ ಯಾವ ಕಾರಣಕ್ಕೂ ಕ್ಷಮ ಮಾಡಲು ತಿಳ್ಕೊರಿ. ಮೂವರಿಗೂ ನಾನು ನೀವು ಈ ರೀತಿ. ಹೌದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು, ನಿಮ್ಮದು ನಿಮ್ಮ ಜಿಮ್ಮೆದಾರಿ ಅಲ್ಲ. ಅದಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ಲತ್ತೀವಲ್ಲ, ನಾವು ಹೋಗಲಾಗಿದ್ದೀವಲ್ಲ ಹಾಸ್ಟೆಲ್, ಅದಕ್ಕೆ ಈ ರೀತಿ ಮಕ್ಕಳಿಗೆ ಮೋಸ ಮಾಡ್ಲತ್ತೀರಿ ನೀವು. ನಾಳೆ ಬೆಳಗ್ಗೆ ಇರ್ಬೇಕು ನೀವು ಹಾಸ್ಟೆಲ್ ಒಳಗೆ.
ಮೇಡಮ್ ನೀವು ಹೆಂಗ್ ನೌಕರಿ ಮಾಡತ್ತೀರ ನನಗೆ ಗೊತ್ತಾಯ್ತು ಬಿಡ್ರಿ ಮೇಡಮ್. ಅಲ್ಲಲ್ಲ ನೀವು ನೌಕರಿ ನೀವು ಇಲ್ಲ ನನಗೆ ಗೊತ್ತಾಯ್ತು ಅಂತ ನೀವು ಹೆಂಗ್ ನೀವು ನಿಮ್ಮ ವಾರ್ಡನ್ನ ನಿನಗೆ ಇದೇ ಊಟ ಕೊಡ್ಲಕ್ಕ ನೀವು ವಾರ್ಡನ್ ಅಂತ ಅಪಾಯಿಂಟ್ ಮಾಡ್ತೀನಪ್ಪ ಸರ್ಕಾರ. ಇದಕ್ಕೆ ಬಿಟ್ಟು ತರಕಾರಿ ಬೇಕಲ್ಲಪ್ಪ. ಸರ್ ಅದು ರಿಪ್ಲೇಸ್ ಮಾಡ್ಲಿಕ್ಕೆ ಹೇಳಿದ್ವಿ ಸರ್. ಹಾಂ ಇವ್ರು ಬಂದಾಗ ರಿಪ್ಲೇಸ್ ಮಾಡಕ್ಕೆ ಇಲ್ಲ ಸರ್ ಇದು ಯೂಸ್ ಮಾಡಿ ಸರ್ ಅದು ಬೆಳಿಗ್ಗೆ ತಂದು ಯೂಸ್ ಮಾಡಿ. ಇವರೆಲ್ಲ ಚಲೋ ಊಟ ಕೊಟ್ರಿ ಇವರೆಲ್ಲ ನಿನ್ನ ಹಿಂಗೆ ಮಾತಾಡ್ತಾರೆ ಇವರೆಲ್ಲ. ಚಲೋ ಊಟ ಕೊಟ್ರಿ ಇವರೆಲ್ಲ ಹಿಂಗೆ ಮಾತಾಡ್ತಾರೆ ಇವರೆಲ್ಲ. ಏನು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಸರ್ಕಾರ ಖರ್ಚು ಬಡವ್ರ ಮಕ್ಕಳ ಸಲಕ ಎಸ್ ಟಿ ಮಕ್ಕಳು ಅವ್ರ ತಾಯಿ ತಂದಿ ಎಲ್ಲೋ ದುಡಿಲಕ್ಕವ ಕೂಲಿ ನಾಲಿ ಮಾಡಕ್ಕವ. ಏನಪ್ಪ ನಿನ್ನ ಹೆಸರು? ಯಾವೂರ? ಅದ್ರ ಸಲುವಾಗಿ ಎಲ್ಲಿ ಬಂದೆ ನೀನು ಜೀವರ್ಗಿಲಿಂದ? ಈಗ ಮಕ್ಕಳಿಗೆ ಈ ಶಿಕ್ಷಣ ನಿನ್ನಿಂದ ಹೆಂಗ್ ನಾಚಿಕೆ ಹೆಂಗ್ ಬರಲ್ಲಪ್ಪ ನಿಮ್ಗೆ ನನಗದು ತಿಳಿಯಲಿ. ಮಕ್ಕಳಿಗೆ ಈ ರೀತಿ ಊಟ ಕೊಡೋದು ನಾಚಿಕೆ ಹೆಂಗ್ ಬರಲ್ಲ? ಏನ್ ಸರ್ಕಾರ ರೊಕ್ಕ ಕೊಡಲಿಕ್ಕೆ ನಿಮ್ಗ? ಏನ್ ನೀ ನಿಮ್ ತಾಲೂಕು ಹಾಕ್ಸಲ್ ಮನೆ ಜೋಳ ಬೆಳೆ ಮಾಡ್ತಾರ ಕಿಸಿಂದ ಅನ್ನ ಹಾಕ್ಬೇಕ್ರಿ ಮಕ್ಕಳಿಗೆ? ಅದು ಹೇಳೋದು ನಾನು ಸರ್ಕಾರ ಕೊಟ್ಟಿದ್ರೆ ನಿಮ್ಗೆ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಏನ್ ಗಂಟೆ ಹೋಗಪ್ಪ ನಿಮ್ದು? ಮೇಡಮ್ ಅವರೇ ನೀವು ಮುಂಜಾನೆ ಹಾಸ್ಟೆಲ್ ವಿಸಿಟ್ ಮಾಡಬೇಕು. ನಾನು ನಿಮ್ಮ ವಾರ್ಡನ್ಗಂತೂ ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ. ನಾನು ನಾಳೆ ನಿಮ್ಮ ಸೆಕ್ರೆಟರಿ ಮಾತಾಡ್ತೀನಿ. ನಾನು ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ ಅಂತ ಹೇಳ್ತೀನಲ್ಲ. ಅಲ್ಲ ರೀ ಹೆಂಗ್ರಿ ನಿಮ್ಗ ನಿಮ್ಮ ಮನಸ್ಸನ್ನ ಹೆಂಗ್ ಹೋಗ್ತದ್ರಿ? ನಿಮ್ಗೂ ಕಳ್ಳ ಅಂಬೋದು ಅವ ಇಲ್ರಿ ನಿಮ್ಗ? ಅಲ್ಲ ನಿಮ್ಗೂ ಮಕ್ಕಳು ಇರ್ಬೇಕಲ್ಲ, ಕಾಲೇಜ್ ಹೋದ ಮಕ್ಕಳು ಇರ್ಬೇಕಲ್ಲ. ಮಕ್ಕಳಿಗೆ ಹಿಂದೆ ಹಾಕ್ತೀರ ಮನ್ಯಾಗ ನೀವು? ನನಗ ನೀವೆಲ್ಲರೂ ಇದು ಟೀಮ್ ಇದು, ಒಟ್ಟಾರೆ ನಿಮ್ ಟೀಮ್ ಇದು. ಇಂಥ ದಿನ ಒಂದ್ಸಲ ಯಾವ ತರ ಊಟ ರಿಪೀಟ್ ಆಯ್ತು, ಇಂಥ ಇನ್ನೊಂದ್ಸಲ ನೀವು ರಿಪೀಟ್ ಮಾಡಿ ಇಂಥ ಇನ್ನೊಂದ್ಸಲ ನಾನು ಹೇಳ್ತೀನಿ. ನಾನು ನಿಮ್ಗೆ ಇದೊಂದ್ಸಲ ಲಾಸ್ಟ್ ಅಪ್ಪ, ನಂಗೆ ಕ್ಷಮ ಮಾಡಿದ್ರು ತಿಳಿತಾ? ನನಗೆ ಕ್ಷಮ ಮಾಡ್ಬೇಕು ಇದೊಂದ್ಸಲ. ಇನ್ನೊಂದ್ಸಲ ಹಿಂಗೆ ಏನ್ರಿ ಆಯ್ತು ಅಂದ್ರೆ ನಾನು ಆಫೀಸ್ದಾಗ ಬಂದು ಊಟ ಮಾಡ್ತೀನಿ, ಅಲ್ಲಿ ಊಟ ಮಾಡ್ಬೇಡಿ ತಿಳಿತಾ? ಈಗ ಮಾಡ್ಬೇಡ್ರಿ, ನಾವು ಆಫೀಸ್ದಾಗ ಊಟ ಮಾಡಿಸ್ತೀವಿ. ಇವ್ರಿಗೆಲ್ಲ ಅನ್ನ ಸಾಂಬಾರು ಮಾಡಿ ಊಟ ಮಾಡ್ಸಕ್ಕೆ ನಾವು ಊಟ ಹಾಕ್ತೇವಪ್ಪ, ನೀವೇನು ಚಿಂತೆ ಮಾಡ್ಬೇಡ್ರಿ. ನೀವು ಹಿಂಗೆ ಮಾಡಿ ನಿಮ್ಮ ತಾಲೂಕು ಆಫೀಸಲ್ಲಿ ಅದು ಹೇಳ್ರಿ, ನಮ್ಮಲ್ಲಿ ಊಟ ಮಾಡಿ ಹೋಗಿಲ್ಲ ಅದು ಇಟ್ಟು ಬಿಡ್ರಿ.